ಈ ಒಂದು ಪುಟ್ಟ ಕಥೆಯ ಮೂಲಕ ಜೀವನದಲ್ಲಿ ನಾವು ಬಹಳಷ್ಟು ತಿಳ್ಕೋಬಹುದು. ಒಂದು ಕ್ಲಾಸಿನಲ್ಲಿ ಒಬ್ರು ಟೀಚರು ಮಕ್ಕಳಿಗೆಲ್ಲ ನಿಮ್ಮ ಕನಸಿನ ಬಗ್ಗೆ ಒಂದು ಪ್ರಬಂಧ ಬರೀರಿ ಅಂತ ಕೊಡ್ತಾರಂತೆ. ಅವರು ಮನೆಗೆ ಹೋಗಿ ಎಲ್ಲಾ ಮಕ್ಕಳ ಪೇಪರ್ ಗಳನ್ನು ನೋಡ್ತಿರ್ಬೇಕಾದ್ರೆ ಒಬ್ಬ ಮಗುವಿನ ಪೇಪರ್ ನ ನೋಡಿ ಅವರು ಬಹಳ ಅಳ್ತಾರೆ. ಆ ಪ್ರಬಂಧದಲ್ಲಿ ಒಂದು ಮಗು ಬರ್ದಿರುತ್ತಂತೆ, ನನ್ನ ದೊಡ್ಡ ಕನಸೇನು ಅಂದ್ರೆ ನಾನು ಒಂದು ಮೊಬೈಲ್ ಫೋನ್ ಆಗ್ಬೇಕು ಅಂತ. ಯಾಕಂದ್ರೆ ಪ್ರತಿದಿನ ನನ್ನ ಮನೆಗೆ ಹೋದಾಗ ನನ್ನ ಅಜ್ಜಿ ತಾತ ಮೊಬೈಲ್ ಅಲ್ಲಿ ಬಿಸಿ ಇರ್ತಾರೆ, ನನ್ನ ತಂದೆ ತಾಯಿ ಮೊಬೈಲ್ ಅಲ್ಲಿ ಬಿಸಿ ಇರ್ತಾರೆ. ಸೊ ಯಾವಾಗ್ಲೂ ನಾನು ದೇವರಲ್ಲೂ ಕೂಡ ಬೇಡ್ಕೊಂತೀನಿ ನನ್ನನ್ನ ಒಂದು ಮೊಬೈಲ್ ಫೋನ್ ಮಾಡ್ಬಿಡು ಅಂತ. ಹಾಗಾದ್ರೆ ಇವರೆಲ್ಲ ನನ್ನ ಜೊತೆಗೆ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂತ ಮಗು ಬರ್ದಿರುತ್ತಂತೆ. ಆಗ ಟೀಚರ್ ನ ಹಸ್ಬೆಂಡ್ ಹೇಳ್ತಾರಂತೆ, ಬಿಡು ಅದಕ್ಕೆ ಯಾಕೆ ಹೇಳ್ತೀಯಾ, ಅವ್ರ ಮನೆಯಲ್ಲಿ ಮಗುಗೆ ತುಂಬಾ ಟೈಮ್ ಕೊಡಲ್ವೇನೋ ಅಂತ. ಆಗ ಟೀಚರ್ ಹೇಳ್ತಾರಂತೆ, ಇದು ನಮ್ಮ ಮಗುವೇ ಬರ್ದಿರುವಂತ ಒಂದು ಪ್ರಬಂಧ ಅಂತ. ಇದು ಬರೀ ಒಂದು ಮನೆಯ ಕಥೆ ಅಲ್ಲ, ಪ್ರತಿಯೊಂದು ಮನೆಯ ಕಥೆ. ಮೊಬೈಲ್ ಫೋನ್ ಗಳಿರೋದು ಒಬ್ಬರ ಜೊತೆ ಒಬ್ರು ಕನೆಕ್ಟ್ ಆಗಿರ್ಲಿ ಅಂತ. ಆದ್ರೆ ಮೊಬೈಲ್ ಫೋನ್ ಗಳಿಂದ ಇವತ್ತು ನಾವು ಒಬ್ಬರಿಂದ ಒಬ್ರು ಡಿಸ್ಕನೆಕ್ಟ್ ಆಗ್ತಿದೀವಿ. ಕಥೆ ನಿಮಗೆ ಇಷ್ಟ ಆಗಿದ್ರೆ ಯಾರೆಲ್ಲ ಈ ಕಥೆಯನ್ನ ಕೇಳಬೇಕು ಅವರಿಗೆ ಶೇರ್ ಮಾಡಿ ಮತ್ತು ಫಾಲೋ ಮಾಡಿ.